ಯಾಕೆ ಹೋಗ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತವೆ. ಬಹಳ ಕ್ಲಿಷ್ಟಕರವಾದಂಥ ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ, ಯಾಕೆಂದರೆ ಪತ್ರಕರ್ತರ ಅವರ ಸ್ಟಾಲ್ ಇಲ್ಲೇ ಇದೆ. ವೇದಿಕೆ ಎಡಭಾಗದಲ್ಲಿ ನೀವು ಆ ಕಡೆ ಹೋದಾಗ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ದಯಮಾಡಿ ಬಂದಿರುವಂಥ ಹೊರಗೆ ಇರುವಂಥ ಎಲ್ಲರೂ ಕೂಡ ಒಮ್ಮೆ ನೀವು ಸ್ಟಾಲನ್ನು ವಿಸಿಟ್ ಮಾಡಿ. ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳಿಗೆ ಸವಾಲು ವಿಷಯ ಇವತ್ತಿನ ವಿಷಯಗೋಷ್ಠಿಯಲ್ಲಿ ಇವತ್ತು ಬದಲಾವಣೆಗೆ ನಾವು ಸಾಮಾಜಿಕ ಜಾಲತಾಣ ಮಾಧ್ಯಮಗಳಿಗೆ ಅನಿವಾರ್ಯ ಆಗಿದೆ. ಆ ಅನಿವಾರ್ಯತೆಯನ್ನು ನಾವು ಒಪ್ಪಿಕೊಂಡು ನಾವು ಮೇನ್ ಸ್ಟ್ರೀಮ್ ಜರ್ನಲಿಸಮ್ಗೆ ಸಾಮಾಜಿಕ ಜಾಲತಾಣಗಳನ್ನು ಅಳವಡಿಸಿಕೊಂಡು ಅಪ್ಡೇಟ್ ಆಗಿ ಮುಂದುವರೆದಾಗ ಅದು ಸವಾಲು ಅನಿಸಲ್ಲ, ನಮ್ಮ ವೃತ್ತಿಯ ಒಂದು ಭಾಗ ಆಗಬೇಕು. ನಮ್ಮ ಏನು ಇತ್ತೀಚೆಗೆ ಜಾಲತಾಣಗಳಲ್ಲಿ ಪತ್ರಕರ್ತರಿಗೆ ಮೂಲಭೂತವಾಗಿ ಸವಾಲಿನ ವಿಷಯ ಆಗಿದೆ. ಹಾಗಾಗಿ ಇವತ್ತಿನ ಏನು ಜಾಲತಾಣಗಳು ಅದರಲ್ಲಿ ಬರುವಂಥ ಸರಿ ತಪ್ಪಿರ್ಬೋದು, ಫ್ಯಾಕ್ಟ್ ಚೆಕ್ ಬಗ್ಗೆ ಅರಿವು ಮೂಡಿಸಬೇಕಾಗಿ ಬರಬೇಕಾಗಿತ್ತು. ನಮ್ಮ ಶಿವಕುಮಾರ್ ಬೆಳ್ಳಿತಟ್ಟೆಯವರು ನನ್ನ ಚೈಲ್ಡ್ ವಿಜಯ ವೆಲ್ವಿಷರ್ ಕೂಡ ಅವರು ಜೊತೆಗೆ ಶುಭ ಹಾರೈಸ್ತಾರೆ. ನಮ್ಮದು SLN ಆಯಿಲ್ ಆ್ಯಂಡ್ ಫುಡ್ ಇಂಡಸ್ಟ್ರಿ ಅಂತ ನಮ್ಮ ಫ್ಯಾಕ್ಟ್ರಿ ಹೆಸರು. ನಾವೇನು ಪ್ರಾಡಕ್ಟ್ನ ಶೋ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಗಾಣದ ಎಣ್ಣೆನ ಇಂಟರ್ನ್ಯಾಷನಲಿ ತೊಗೊಂಡೋಗ್ಬೇಕು ಅಂತ ಇಲ್ಲಿ ಇವತ್ತು ಸ್ಟಾಲ್ ಹಾಕಿದ್ದೀವಿ. ಪ್ರಾಡಕ್ಟ್ ಗಾಣದ ಇದು ಅಥವಾ ಯಾವ ಥರ ಇದು ಸರ್? ಪ್ಯೂರ್ ಗಾಣದ ಎಣ್ಣೆ ಸರ್. ನೀವು ನೋಡ್ಬೋದು, ನಮ್ದು ಇಲ್ಲಿಂದ 40 ಕಿಲೋಮೀಟರ್ಸ್ಗೆ ಫ್ಯಾಕ್ಟ್ರಿ ಇದೆ, ಪ್ರೊಡಕ್ಷನ್ ಯೂನಿಟ್ ಇದೆ, ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಇದೆ, ಬ್ಯಾಂಗ್ಳೂರಲ್ಲಿ ಔಟ್ಲೆಟ್ ಇದೆ. ನೀವು ವಿಸಿಟ್ ಮಾಡ್ಬೋದು, ಕಣ್ಣು ಮುಂದೆ ನಾವು ಹಾಕ್ಕೊಡ್ತೀವಿ. ಆಮೇಲೆ ನಮ್ದು ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನೀವು ನಮ್ಮ ಕ್ಯಾನ್ ಹಿಂದೆಗಡೆ ಸ್ಕ್ಯಾನರ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಮ್ಮದು ಫ್ಯಾಕ್ಟ್ರಿದು ಲೈವ್ ಹೋಗುತ್ತೆ. ನಮ್ಮ ಫ್ಯಾಕ್ಟ್ರಿ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಫ್ಯಾಕ್ಟ್ರಿಲಿ ಹೆಂಗೆ ನಾವು ಕಡಲೆ ಬೀಜ, ಕೊಬ್ಬರಿ, ಎಣ್ಣೆ ಮಾಡ್ತೀವಿ ಅಂತ ನಿಮಗೆ ಪ್ರೋಸೆಸ್ ಗೊತ್ತಾಗುತ್ತೆ. ಸರ್, ತುಂಬ ಧನ್ಯವಾದಗಳು ಸರ್. ಬಹಳ ಅರ್ಥಪೂರ್ಣವಾಗಿ ಈ ಗೋಷ್ಠಿ ನಡೆದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಎಲ್ಲ ಮಾಧ್ಯಮದ ದಿಗ್ಗಜರು ಇಲ್ಲಿದ್ದಾರೆ.